ಬಿಜೆಪಿ ಸಂಸದ ಕೆ ಸುಧಾಕರ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಕೂಡ ಕ್ಯಾಬ್ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅದರಲ್ಲೂ ಕೂಡ ಸಂಕಷ್ಟ ಎದುರಾಗಿತ್ತು. ಈಗ ಮತ್ತೆ ಕೂಡ ಅವರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಬಿಜೆಪಿ ಸಂಸದ ಕೆ ಸುಧಾಕರ್ಗೆ ಮತ್ತೊಂದು ಶಾಕ್. ಈ ಹಿಂದೆ ಕ್ಯಾಬ್ ಚಾಲಕ ಕೇಸ್ನಲ್ಲಿ ಕೂಡ ಸಂಕಷ್ಟ ಎದುರಾಗಿತ್ತು ಅವರಿಗೆ. ಇದು ಮಾಸುವ ಮುನ್ನವೇ ಸುಧಾಕರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು. ಸುಧಾಕರ್ಗೆ ಸೇರಿದ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೇರಳ ಮೂಲದ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ಸೂಸೈಡ್ ಮಾಡಿಕೊಂಡುವಂತಹ ಒಂದು ವಿದ್ಯಾರ್ಥಿ. ಸಂಸದ ಸುಧಾಕರ್ ಒಡೆತನದ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರದ ಶಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಟೆಕ್ನಿಷಿಯನ್ ವ್ಯಾಸಂಗವನ್ನು ಮಾಡ್ತಿದ್ದ ಮೊಹಮ್ಮದ್ ಶಬೀರ್. ಆ ವಿದ್ಯಾರ್ಥಿ ಹಾಸ್ಟೆಲ್ ರೂಮ್ನ ಒಂದು ಕಿಟಕಿಯ ಬಳಿ ನೇಣಿಗೆ ಶರಣಾಗಿರುವಂಥದ್ದು. ಮೃತ ವಿದ್ಯಾರ್ಥಿ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ಸಂಸದ ಸುಧಾಕರ್ಗೆ ಈ ವಿಚಾರದಲ್ಲಿ ಮತ್ತೆ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಸಂಸದ ಸುಧಾಕರ್ ಅವರ ಮೇಲೆ ಈ ಹಿಂದೆ ಕೂಡ ಆರೋಪ ಕೇಳಿ ಬಂದಿತ್ತು. ಕ್ಯಾಬ್ ಚಾಲಕ ಒಬ್ಬರು, ಕಾರ್ ಡ್ರೈವರ್ ಒಬ್ಬರು ಸುಧಾಕರ್ ಅವರ ಒಂದು ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಒಂದು ಸರ್ಕಾರಿ ಕಚೇರಿ ಮುಂದೆ, DC ಆಫೀಸ್ ಮುಂದೆ ಅವರಿಗೆ ಅನ್ಯಾಯ ಆಗಿತ್ತು. ಏನೋ ಒಂದು ದುಡ್ಡಿನ ವಿಚಾರದಲ್ಲಿ ಮೋಸ ಆಗಿತ್ತು. ಅದಕ್ಕೆ ಸುಧಾಕರ್ ಅವರೇ ನೇರವಾಗಿ ಹೊಣೆ ಅಂತ ಹೇಳಿ ಪತ್ರವನ್ನು ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರ ಹೆಸರು ಅದರಲ್ಲಿ ನೇರವಾಗಿ ಕೇಳಿ ಬಂದಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಇವರಿಗೆ. ಸುಧಾಕರ್ ಅವರಿಗೆ ಸೇರಿದಂತಹ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಕೇರಳ ಮೂಲದ ವಿದ್ಯಾರ್ಥಿ ಮೊಹಮ್ಮದ್ ಶಬೀರ್ ಎನ್ನುವಂತಹ ಒಬ್ಬ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಸಂಸದ ಸುಧಾಕರ್ ಅವರಿಗೆ ಸೇರಿದಂತಹ ಕಾಲೇಜ್, ಅದು ಒಡೆತನದಲ್ಲಿರುವಂತಹ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಇದೆ. ಶಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್. ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಹಾಸ್ಟೆಲ್ ರೂಮ್ನಲ್ಲಿ ಕಿಟಕಿ ಏನಿರುತ್ತಲ್ಲ, ಆ ಕಿಟಕಿಗೆ ನೇಣು ಹಾಕ್ಕೊಂಡು ಸೂಸೈಡನ್ನು ಮಾಡ್ಕೊಂಡಿದ್ದಾನೆ. ಅದು ಯಾಕೆ ಸೂಸೈಡ್ ಮಾಡಿಕೊಂಡ, ಏನಾಗಿತ್ತು, ಯಾವ ವಿಚಾರದಲ್ಲಿ ಅಂತ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಗೊತ್ತಾಗಿಲ್ಲ. ಪೆರೇಸಂದ್ರ ಪೊಲೀಸರು ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ನಿಜವಾದ ಕಾರಣ ಏನು ಅಂತ ಅದಿನ್ನೂ ಗೊತ್ತಾಗಿಲ್ಲ. ಗೊತ್ತಾಗಬೇಕು, ತನಿಖೆಯ ನಂತರ ತಿಳಿದು ಬರುತ್ತೆ. ಆದರೆ ಸದ್ಯಕ್ಕೆ ಈಗ ಸುಧಾಕರ್ ಅವರಿಗೆ ಈ ವಿಚಾರದಲ್ಲೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಕಾಲೇಜಿನ ಆಡಳಿತ ವ್ಯವಸ್ಥೆ ಸರಿಯಿಲ್ವಾ ಅಥವಾ ಬೇರೆ ಏನಾದರೂ ತೊಂದರೆ ಇತ್ತಾ, ಆ ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ ವಿಚಾರದಲ್ಲಿ ಏನಾದರೂ ತೊಂದರೆ ಆಗಿತ್ತಾ ಏನಂತ ಗೊತ್ತಿಲ್ಲ. ಆದರೆ ಸದ್ಯ ಇವರಿಗೆ ಸಂಬಂಧಪಟ್ಟಂತಹ ಒಂದು ಕಾಲೇಜಿನಲ್ಲಿ ಆ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು. ಬಿಜೆಪಿ ಸಂಸದ ಸುಧಾಕರ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಸಂಕಷ್ಟಗಳು ಒಂದೊಂದು ತಾನಾಗೆ ಹುಡುಕೊಂಡು ಬರ್ತಾ ಇದೆ ಅನಿಸುತ್ತೆ. ಯಾರೋ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಸುತ್ತಿ ಬಳಸಿ ಇವರಿಗೆ ಬರ್ತಾ ಇದೆ. ಯಾಕಂದರೆ ಅದು ಇವರ ಕಾಲೇಜ್ ಅಲ್ವಾ ಅನ್ನೋ ರೀತಿಯಲ್ಲಿ. ಈ ಹಿಂದೆ ಆದರೆ ನೇರವಾಗಿ ಇವ್ರ ಹೆಸರನ್ನೇ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದ ಆತ ಡ್ರೈವರ್. ಆದರೆ ಈ ವಿದ್ಯಾರ್ಥಿ ಯಾಕೆ ಈಗ ಸೂಸೈಡನ್ನು ಮಾಡಿಕೊಂಡ ಅಂತ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದಲ್ಲಿರುವಂಥ ಇವರ ಶಾಂತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಏನಿದೆ ಅದರಲ್ಲಿ ಟೆಕ್ನಿಷಿಯನ್ ವ್ಯಾಸಂಗವನ್ನು ಮಾಡ್ತಾ ಇದ್ದ ಮೊಹಮ್ಮದ್ ಶಬೀರ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಈತ ಉಳ್ಕೊಂಡಿದ್ದ. ಅದೇ ಕಾಲೇಜಿನ ಒಂದು ಹಾಸ್ಟೆಲಲ್ಲಿ, ಆ ಹಾಸ್ಟೆಲಲ್ಲಿರುವಂತಹ ಒಂದು ಕಿಟಕಿಗೆ ನೇಣು ಹಾಕ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.